ವೀಕ್ಷಕರಿಗೆಲ್ಲ ನಮಸ್ಕಾರ. ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿಯ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ಶಿವರಾತ್ರಿಯ ದಿನ ಯಾಕೆ ಜಾಗರಣೆ ಇರುತ್ತಾರೆ ಮತ್ತು ಶಿವರಾತ್ರಿಯ ಮಹತ್ವವೇನು ಮತ್ತು ಈ ವರ್ಷದ ಅಂದರೆ 2026ರ ಮಹಾಶಿವರಾತ್ರಿಯ ಪೂಜಾ ಸಮಯವನ್ನು ನೋಡೋಣ. ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಆಚರಣೆ ಮಾಡಲಾಗುವ ಮಹಾಶಿವರಾತ್ರಿ ಹಬ್ಬ ಶಿವಭಕ್ತರ ಪಾಲಿಗೆ ಮಂಗಳಕರ ದಿನವಾಗಿದೆ. ಶಿವರಾತ್ರಿಯ ಹಬ್ಬ ಇತರ ಎಲ್ಲ ಹಬ್ಬಗಳಿಗಿಂತ ವಿಭಿನ್ನವಾಗಿದೆ. ಸಾಮಾನ್ಯವಾಗಿ ಎಲ್ಲ ಹಬ್ಬಗಳಲ್ಲಿಯೂ ಹಗಲು ಪೂಜೆ ಮಾಡಿದರೆ ಮಹಾಶಿವರಾತ್ರಿಯಲ್ಲಿ ಮಾತ್ರ ರಾತ್ರಿ ಸಮಯದಲ್ಲಿ ಪೂಜೆ ಮಾಡಲಾಗುತ್ತದೆ. ಹಾಗೆ ರಾತ್ರಿ ಇಡೀ ಪೂಜೆ, ಭಜನೆ, ಹರಿಕಥೆ ಮಾಡುವುದು ಶಿವರಾತ್ರಿಯ ವಿಶೇಷತೆ. ಕತ್ತಲು ಎಂದರೆ ಅಜ್ಞಾನ. ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಬೆಳಗಿಸು ಎಂದು ಶಿವಪರಮಾತ್ಮರನ್ನು ಬೇಡಿಕೊಳ್ಳುವ ಶುಭ ದಿನವೇ ಶಿವರಾತ್ರಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಮಹಾಶಿವರಾತ್ರಿಯಂದು ಉಪವಾಸ ಏಕೆ ಮಾಡಬೇಕು, ಶಿವಪರಮಾತ್ಮರನ್ನು ಯಾವ ಥರ ಪೂಜಿಸಿದರೆ ಉತ್ತಮ ಫಲಗಳು ಸಿಗುತ್ತವೆ ಮತ್ತು ಇನ್ನೂ ಮುಂತಾದ ವಿಷಯಗಳನ್ನು ತಿಳಿದುಕೊಳ್ಳೋಣ. ಶಿವರಾತ್ರಿಯ ಪೌರಾಣಿಕ ಹಿನ್ನೆಲೆ ನೋಡುವುದಾದರೆ, ದೇವಾನುದೇವತೆಗಳು ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನವನ್ನು ಮಾಡುತ್ತಿರುವಾಗ ಅಮೃತಕ್ಕೂ ಮೊದಲು ಹಾಲಾಹಲ ಉತ್ಪತ್ತಿಯಾಗುತ್ತದೆ. ಆ ಹಾಲಾಹಲ ಇಡೀ ಪ್ರಪಂಚವನ್ನೇ ನಾಶ ಮಾಡುವ ಸಾಮರ್ಥ್ಯ ಹೊಂದಿದ್ದರಿಂದ ಇಡೀ ಬ್ರಹ್ಮಾಂಡವನ್ನು ರಕ್ಷಿಸುವ ಸಲುವಾಗಿ ಶಿವಪರಮಾತ್ಮರು ಆ ಹಾಲಾಹಲವನ್ನು ಕುಡಿದು ಬಿಡುತ್ತಾರೆ. ಕೂಡಲೇ ಪಾರ್ವತೀ ದೇವಿಯು ವಿಷ ಗಂಟಲಿನಿಂದ ಕೆಳಗೆ ಇಳಿಯದಂತೆ ಶಿವದೇವರ ಗಂಟಲನ್ನು ಒತ್ತಿ ಹಿಡಿದುಕೊಳ್ಳುತ್ತಾರೆ. ಆಗ ವಿಷವು ಗಂಟಲಿನಲ್ಲಿಯೇ ಉಳಿದುಕೊಂಡು ದೇವರ ಗಂಟಲು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಹಾಗಾಗಿ ಶಿವಪರಮಾತ್ಮರಿಗೆ ನೀಲಕಂಠ ಎಂದು ಹೆಸರು ಬಂದಿದೆ. ಶಿವದೇವರು ಏನಾದರೂ ನಿದ್ರಿಸಿಬಿಟ್ಟರೆ ವಿಷ ಬಹುಬೇಗನೆ ದೇಹದ ತುಂಬ ಹರಡುವುದರಿಂದ ದೇವಾನುದೇವತೆಗಳೆಲ್ಲ ಶಿವದೇವರ ಭಜನೆಯನ್ನು ಮಾಡಿ ಶಿವಪರಮಾತ್ಮರನ್ನು ರಾತ್ರಿ ಇಡೀ ಎಚ್ಚರದಿಂದ ಇರುವಂತೆ ನೋಡಿಕೊಳ್ಳುತ್ತಾರೆ. ಶಿವಪರಮಾತ್ಮರು ಹಾಲಾಹಲವನ್ನು ಕುಡಿದು ಜಗತ್ತನ್ನು ವಿಷದಿಂದ ರಕ್ಷಿಸಿದಂಥ ದಿನವೇ ಮಹಾಶಿವರಾತ್ರಿ. ದೇವಾನುದೇವತೆಗಳು ರಾತ್ರಿ ಇಡೀ ಜಾಗರಣೆಯನ್ನು ಮಾಡುತ್ತಾ ಶಿವಪರಮಾತ್ಮರ ಭಜನೆಯನ್ನು ಮಾಡಿ ಶಿವಪರಮಾತ್ಮರನ್ನು ಎಚ್ಚರದಿಂದ ಇರುವಂತೆ ನೋಡಿಕೊಂಡಿದ್ದ ಶಿವರಾತ್ರಿಯಂದು ಭಕ್ತಾದಿಗಳು ಸಹ ರಾತ್ರಿ ಇಡೀ ಜಾಗರಣೆ ಮಾಡಿ ಶಿವದೇವರನ್ನು ಪೂಜಿಸುವ ರೂಢಿಯಿದೆ. ಹಾಗೆ ಶಿವಪರಮಾತ್ಮರು ಪ್ರಪ್ರಥಮ ಬಾರಿ ಲಿಂಗರೂಪವನ್ನು ತಾಳಿದ ದಿನ ಕೂಡ ಮಾಘ ಮಾಸದ ಈ ಕೃಷ್ಣ ಪಕ್ಷದ ಚತುರ್ದಶಿ ಎಂದೇ. ಈ ಮಹಾಶಿವರಾತ್ರಿಯ ದಿನ ಬಿಲ್ವಪತ್ರೆಯಿಂದ ಪೂಜೆ ಮಾಡಿದರೆ ನಾವು ಮಾಡಿರುವ ಎಷ್ಟೋ ಪಾಪಕರ್ಮಗಳು ತೊಲಗಿ ಹೋಗುತ್ತವೆ. ಹಾಲು, ಸಕ್ಕರೆ, ತುಪ್ಪ, ಮೊಸರು, ಶುದ್ಧ ಜಲ ಇವುಗಳಿಂದ ಅಭಿಷೇಕ ಮಾಡಬೇಕು. ಹಾಗೆ ಹಾಲಿನಿಂದ ಅಭಿಷೇಕ ಮಾಡಿದರೆ ಮನೆ ಮನಸ್ಸು ಎಲ್ಲ ಹಾಲಿನಷ್ಟೇ ತಿಳಿಯಾಗಿರುತ್ತದೆ. ಸಕ್ಕರೆಯಿಂದ ಅಭಿಷೇಕ ಮಾಡಿದರೆ ನಮ್ಮ ಸಂಬಂಧಗಳು ಸಕ್ಕರೆಯಂತೆ ಸಿಹಿಯಾಗಿರುತ್ತದೆ. ಹಾಗೆ ತುಪ್ಪದಿಂದ ಅಭಿಷೇಕ ಮಾಡಿದರೆ ನಮ್ಮ ಮನೆ ಸದಾಕಾಲ ಸಂಪದ್ಭರಿತವಾಗಿ ಇರುತ್ತದೆ. ಹಾಗೆ ಮೊಸರಿನಿಂದ ಅಭಿಷೇಕ ಮಾಡಿದರೆ ಸಂಬಂಧಗಳು ಮೊಸರಿನಂತೆ ಗಟ್ಟಿಯಾಗಿರುತ್ತವೆ. ಶುದ್ಧ ಜಲದಿಂದ ಅಭಿಷೇಕ ಮಾಡಿದರೆ ನಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ನೀರಿನಂತೆ ಹರಿದು ಹೋಗುತ್ತದೆ. ಇಷ್ಟೆಲ್ಲ ಮಹತ್ವವನ್ನು ಹೊಂದಿರುವ ಈ ಮಹಾಶಿವರಾತ್ರಿಯಂದು ಶಿವಪರಮಾತ್ಮನಿಗೆ ಅಭಿಷೇಕ ಮಾಡಿದರೆ ನಮಗೆ ಅಷ್ಟ ಐಶ್ವರ್ಯಗಳು ಲಭಿಸುತ್ತವೆ. ವಿಶೇಷವಾಗಿ ಮಹಾಶಿವರಾತ್ರಿಯ ದಿನ ಬಿಲ್ವಪತ್ರೆಯಿಂದ ಮಹಾಶಿವನಿಗೆ ಪೂಜೆ ಸಲ್ಲಿಸಬೇಕಾಗುತ್ತದೆ. ಇನ್ನು ಈ ವರ್ಷದ ಅಂದರೆ 2026ರ ಮಹಾಶಿವರಾತ್ರಿಯ ಪೂಜಾ ಸಮಯ ನೋಡುವುದಾದರೆ, ಫೆಬ್ರವರಿ 15ನೇ ತಾರೀಕು ಭಾನುವಾರ ಬೆಳಿಗ್ಗೆ 6:26 ರಾತ್ರಿ 9:35 ಪೂಜೆಯನ್ನು ಮಾಡಬಹುದು. ವೀಕ್ಷಕರೇ, ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಎಲ್ಲ ಪೂಜೆಗಳು, ವ್ರತಗಳು ಮಾಡುವುದಕ್ಕೂ ಉಪವಾಸಕ್ಕೆ ಹೆಚ್ಚಿನ ಮಹತ್ವವನ್ನು ಅಥವಾ ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ಅದರಲ್ಲೂ ಮಹಾಶಿವರಾತ್ರಿಯಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ಕೊಡುತ್ತೇವೆ. ಸಾಧ್ಯವಾದಷ್ಟು ಪೂರ್ತಿಯಾಗಿ ಉಪವಾಸವಿದ್ದು ಪೂಜೆ ಸಲ್ಲಿಸುವುದು ಉತ್ತಮ. ಪೂರ್ತಿಯಾಗಿ ಉಪವಾಸವಿರುವುದಕ್ಕೆ ಆಗುವುದಿಲ್ಲ ಅನ್ನುವರು ಸ್ವಲ್ಪ ಫಲಹಾರಗಳನ್ನು ಸೇವಿಸಿ ಪೂಜೆಯನ್ನು ಸಲ್ಲಿಸಬಹುದು. ಇನ್ನು ಗರ್ಭಿಣಿ ಸ್ತ್ರೀಯರಿಗೆ, ವಯಸ್ಸಾದವರಿಗೆ, ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಉಪವಾಸವನ್ನು ತ್ಯಜಿಸಲಾಗಿರುತ್ತದೆ. ಇಂತಹವರು ಉಪವಾಸವಿರಬೇಕೆಂದು ಯಾವ ಪುರಾಣಗಳಲ್ಲಿಯೂ ಸಹ ಹೇಳಿಲ್ಲ. ತಮ್ಮ ಕೈಯಲ್ಲಿ ಆಗುವವರಷ್ಟೇ ಈ ವ್ರತವನ್ನು ಮಾಡಿ ಶಿವಪರಮಾತ್ಮರ ಕೃಪೆಗೆ ಪಾತ್ರರಾಗೋಣ. ವೀಕ್ಷಕರೇ, ಈ ಸರಳವಾದ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳುತ್ತಾ ವಂದನೆಗಳು.